ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಯೋಗೇಶ ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ತಿದೆ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿನ ಅಂತಂದು. ಯೋಗೇಶ ಬಂದ ಬಿಗ್ ಬಾಸ್ ಕಡೆಯಿಂದ ಲೇಟೆಸ್ಟ್ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಆ ಪ್ರೋಮಲ್ಲಿ ಯಾವ ರೀತಿ ಅಂದ್ರೆ ಒಂಥರ ಯಾವ ರೀತಿ ಚಟುವಟಿಕೆ ಕೊಟ್ಟಿದ್ರು ಅಂತ ಹೇಳಿದ್ರೆ, ಮೋಸ್ಟ್ಲಿ ಅದರಲ್ಲಿ ಎಷ್ಟು ದಿನ ಅಂತ ಅಂತಂದ್ರೆ ಜಗಳ ಆಡ್ಕೊಂಡು ಒಂಥರ ಕಿತ್ತಾಡ್ಕೊಂಡು ಒಂಥರ ಬಂದಿದ್ರಲ್ಲ ಇಲ್ಲಿವರೆಗೂ. ಆದ್ರೆ ಬರೀ ಈ ವಾರ ಬಂದ್ರೆ ಫಿನಾಲಿ ವೀಕ್ ಆ ಥರದ್ದು ಬಂತು. ಅದರಲ್ಲಿ ಕೂಡ ಇವ್ರಿಗೆ ಒಂಥರ ಯಾವ ರೀತಿ ಚಟುವಟಿಕೆ ಅಂತ ಹೇಳಿದ್ರು ತಿಳಿಸ್ಕೊಡ್ತಾರೆ. ಈ ಚಟುವಟಿಕೆಯಲ್ಲಿ ಅಂದ್ರೆ ಯಾರೋ ಮಧ್ಯೆ ಏನಾದ್ರು ಅಂತ ಮನಸ್ತಾಪ ಬಂದಿರೋದು ಅಥವಾ ಅವರಿಂದ ಏನಾದ್ರು ಬೈಸ್ಕೊಳ್ಳೋದು ಬೈಗಳು ಆಯ್ತು, ಬೇರೆ ರೀತಿ ಏನಾದ್ರು ಪೋಟ್ರೆ ಮಾಡಿದಾರಲ್ಲ ಅವ್ರ ಬಗ್ಗೆ ಒಂದು ಸ್ವಲ್ಪ ಕ್ಷಮೆ ಕೇಳ್ಕೊಂಡು ಒಂದಾಗಿರೋದ್ರ ಬಗ್ಗೆ ಚಟುವಟಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು ಈ ಪ್ರೋಮೋದಲ್ಲಿ. ಅದರಲ್ಲಿ ಬಂದವರಲ್ಲಿ ಮೈನ್ ಪಾರ್ಟ್ ಯಾರನ್ನ ಹೈಲೈಟ್ ಮಾಡಿದ ಅಂತ ತಿಳ್ಕೊಟ್ಟಿದ್ದಾರೆ. ಮತ್ತೆ ಗಿಲ್ಲಿ ಮತ್ತೆ ಅಶ್ವಿನ್ ಅವರ ಬಗ್ಗೆ ಹೈಲೈಟ್ ಮಾಡಿದ ಅಂತ ಹೇಳ್ಬೋದು ಎರಡನೇ ಪ್ರೋಮೋದಲ್ಲಿ. ಈ ಪ್ರೋಮೋದಲ್ಲಿ ಯಾವ ರೀತಿ ಅಂತಂದು ಹೇಳೋದು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಬಂದಂದ್ರೆ ಅಶ್ವಿನ್ ಗೌಡ ಅವರು ಗಿಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಮಾತಾಡಿದಾರೆ ಅಂತ ಹೇಳ್ಬೋದು. ಮತ್ತೆ ಗಿಲ್ಲಿ ನಟರು ಬಂತಂದ್ರೆ ಅಶ್ವಿನ್ ಬಗ್ಗೆ ಸ್ವಲ್ಪ ಈ ರೀತಿ ಮಾತಾಡಬಾರಿತ್ತು, ಮಾತಾಡಿದಕ್ಕೋಸ್ಕರ ಕ್ಷಮೆ ಕೇಳಿದ್ರು ಬಿಟ್ಟು ಒಂದಾಗಿದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇದರಲ್ಲಿ ಒಂದಾರು ಹೇಳ್ಬೇಕಂದ್ರೆ ಈ ಟಾಸ್ಕ್ ಅಲ್ಲಿ ಮಾತ್ರ ಅವರ ನಡುವೆ ಏನೋ ಮನಸ್ತಾಪ ಆಗಿರ್ತೋ ಅವ್ರ ಬಗ್ಗೆ ಸರಿ ಮಾಡಿಸೋಕೆ ಒಂದು ಅವಕಾಶ ಕೊಟ್ಟಿದ್ರು ಅಂತ ಹೇಳ್ಬೋದು ಬಾಸ್ ಅವರು. ಯಾಕಂದ್ರೆ ಫಿನಾಲ್ ಹತ್ರದ ಬಂದಾಗ ಒಂಥರ ಈ ತರ ಚಟುವಟಿಕೆ ನಡೆಸ್ತಾರೆ. ಯಾಕಂದ್ರೆ ಅಲ್ಲಿ ಇವ್ರದ್ದು ಅಂದ್ರೆ ಇಷ್ಟ ದಿನ ಆಗಿದ್ದು ಬೇರೆ, ಇನ್ ಮುಂದೆ ಆಗೋದು ಬೇರೆ ಅನ್ನೋಕ್ಕೋಸ್ಕರ ಅವ್ರ ಕ್ಷಮೆ ಕೇಳ್ಬಿಟ್ಟು ಒಂದಾಗೋ ರೀತಿನೇ ಸ್ವಲ್ಪ ಈ ರೀತಿ ಚಟುವಟಿಕೆ ಕೊಟ್ಟಿದ್ರು ಅಂತ ಹೇಳ್ಬೋದು. ಇದರಲ್ಲಿ ಯಾರ್ಯಾರ ಬಗ್ಗೆ ಹೆಸರು ತಗೊಂಡ್ರು ಮತ್ತೆ ಯಾರ್ಯಾರು ಒಂದಾಗಿದ್ರು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ಒಂದು ಚಾನಲ್ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಕ್ಲಿಕ್ ಅಂತ ಆಲ್ ಅಂದ್ಕೊಡಿ. ಯಾವುದೇ ವಿಡಿಯೋ ಆಗಿದೆ ನಿಮ್ಗೆ ನೋಟಿಫಿಕೇಶನ್ ಬರ್ತಂತ ಅಂತ ಹೇಳ್ತಾ, ಮತ್ತೆ ಈ ವಿಡಿಯೋ ಇಷ್ಟ ನಿಮ್ಗೆ ತಪ್ಪದೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸ್ಗಳು ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್ ಇವತ್ತು ವಿಡಿಯೋದಲ್ಲಿ ಏನಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಪ್ರೋಮೋದಲ್ಲಿ ತಿಳಿಸ್ಕೊಡೋಕೆ ಮುಂಚೆ ಅಂದ್ರೆ ಮೊದಲೆಲ್ಲ ಹೇಗಿದ್ರು ಅವರು ಅಶ್ವಿನ್ ಗೌಡ ಅವರು, ಮತ್ತೆ ಈ ವಾರ ಅಂತಂದ್ರಾಗೂ ಯಾವ ರೀತಿ ಇದಾರಲ್ಲ ಅಂತ ಗೊತ್ತಾಗ್ತದೆ. ಅದರಲ್ಲೂ ಕೂಡ ಲೈವ್ ಅಲ್ಲಿ ಅಪ್ಡೇಟ್ಗಳು ತಿಳಿಸ್ಕೊಡ್ತಾ ಇರ್ತೀನಿ ನಿಮ್ಗೆ. ಅದರಲ್ಲೂ ಕೂಡ ಇದ್ರಲ್ಲಿ ಯಾವ ರೀತಿ ಅಂದ್ರೆ ಅಶ್ವಿನ್ ಗೌಡ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಮಾತಾಡೋ ರೀತಿ ಆಯ್ತು, ಮತ್ತೆ ಅವ್ರ ಜೊತೆ ನಡ್ಕೊಂತಿರೋ ಎಲ್ಲ ಅಂದ್ರೆ ಆಕ್ಟಿವಿಟಿಗಳಾಯ್ತು ತಿಳಿಸ್ಕೊಡೋದಾದ್ರೆ ಮೊದಲೆಲ್ಲ ಈ ರೀತಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮೊದಲಿಂದ ಸ್ಟಾರ್ಟಿಂಗ್ ಬಂದ್ಬಿಟ್ಟಿದ್ರೆ ಅವ್ರ ಹೊರಗಡೆ ತುಂಬಾ ಹೈಪ್ ಆಗ್ತದೆ, ಮತ್ತೆ ಜನ ಬಂದ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಅವ್ರು ಮೊದಲಿಂದ ಸ್ವಲ್ಪ ಬೇರೆ ರೀತಿಯಿಂದ ಇದ್ದು ಈ ವಾರ ಬಂದಾಗ ಮಾತ್ರ ಎಷ್ಟು ಸಾಫ್ಟ್ ಆಗಿದ್ದಾರೆ, ಮತ್ತೆ ಯಾವ ರೀತಿ ಎಲ್ಲರ ಜೊತೆ ಮಾತಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಇದರಲ್ಲಿ ನೋಡ್ತಾ ಇದ್ರೆ ಒಂದು ಸೆಕೆಂಡ್ ಡ್ರಾಮಾ ಅನ್ಸುತ್ತೆ, ಆದ್ರೂ ಕೂಡ ಇವರು ಚೇಂಜ್ ಆಗಿರ್ಬೋದು ನನಗೆ ಅನ್ಸುತ್ತೆ. ಯಾಕಂದ್ರೆ ಯಾವುದೇ ಸ್ಪರ್ಧಿಗಳನ್ನ ಆಯ್ತು ನೆಗೆಟಿವ್ ಮಾಡೋ ಅಂತಂದ್ರೆ ಇದು ಉದ್ದೇಶ ಯಾವುದೂ ಇರಲ್ಲ ಬಿಗ್ ಬಾಸ್ ಅವ್ರಿಗೆ. ಆದ್ರೂ ಕೂಡ ಈ ಒಂದೊಂದು ಸಿಚುವೇಶನ್ ತಕ್ಕಂಗೆ ಅವರು ಚೇಂಜ್ ಆಗ್ತಾ ಇರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಬಂದ್ರೆ ಈ ವಾರ ಬಂದ್ರೆ ಅಶ್ವಿನ್ ಕೂಡ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಮತ್ತೆ ಇದು ಈ ಚಟುವಟಿಕೆ ತಿಳಿಸ್ಕೊಡಿದಾರೆ. ಗಿಲ್ಲಿ ಮತ್ತು ಅಶ್ವಿನ್ ಅವರು ಏನೋ ಒಂದು ಅವ್ರ ಬಗ್ಗೆ ಮನಸ್ತಾಪ ಇತ್ತಲ್ಲ, ಅದು ಒಟ್ಟಾರೆ ಇದನ್ನ ಏನೋ ಅಳಸೋ ರೀತಿನ ಆಗಿದೆ ಅಂತ ಪ್ರೋಮೋದಲ್ಲಿ ತೋರಿಸಿದ್ರೆ ಅಂತ ಹೇಳ್ಬೋದು. ಒಂಥರ ನೋಡಕ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಗಿಲ್ಲಿ ಮತ್ತೆ ಅಶ್ವಿನ್ ಅವ್ರ ಜೊತೆ ಯಾವ್ದಾದ್ರು ಡ್ಯಾನ್ಸ್ ಆಯ್ತು, ಯಾವ್ದೇ ರೀತಿ ಜಗಳ ಆಯ್ತು, ಎಲ್ಲಾದ್ರೂ ನೋಡೋಕೆ ಸ್ವಲ್ಪ ಚೆನ್ನಾಗಿರ್ತಿತ್ತಲ್ಲ, ಆ ರೀತಿ ಇರೋದನ್ನ ಮಿಸ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕು ಒಂಥರ ಫ್ರೆಂಡ್ಸ್ ರೀತಿನೇ ಅಂದ್ರೆ ಈ ಚಟುವಟಿಕೆ ಒಂದಾಗೋ ರೀತಿನೇ ಒಂಥರ ಹೈಲೈಟ್ ಮಾಡಿದ್ರೆ ಅಂತ ತೋರಿಸಿದ್ದಾರೆ ಈ ಪ್ರೋಮೋದಲ್ಲಿ. ಈ ಚಟುವಟಿಕೆಯಲ್ಲಿ ಬಂತು ಅಂದ್ರೆ ಫಸ್ಟಿಗೆ ಯಾರ ಹೆಸರು ತೊಗೊಂಡ್ರೆ ಬೇಜಾರು ಯಾರ್ದಂದ್ರೆ ಮನಸ್ತಾಪ ಆಗಿರ್ತದಲ್ಲ, ಅದ್ರಲ್ಲಿ ನೀವು ಯಾರಾದ್ರೂ ಬೇಕಾದ್ರೆ ಸ್ಪರ್ಧಿಗಳನ್ನ ಕರೆದ್ಬಿಟ್ಟು ಅವ್ರ ಜೊತೆ ಮಾತಾಡ್ಬೋದು, ಕ್ಷಮೆ ಕೇಳ್ಬೋದು ಒಂಥರ ರೀತಿ ಟಾಸ್ಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಆ ಟಾಸ್ಕ್ ಬಂದ್ರೆ ಫಸ್ಟಿಗೆ ಆಯ್ಕೆ ಮಾಡ್ಕೊಂಡು ಯಾರು ಅಂತಂದ್ರೆ ಗಿಲ್ಲಿ ಅವರು ಅಶ್ವಿನ್ ಗೌಡವನ್ನ ಆಯ್ಕೆ ಮಾಡಿದ್ರೆ ಅಂತ ಹೇಳ್ಬೋದು ಇದರಲ್ಲಿ. ಯಾಕಂದ್ರೆ ಅವ್ರ ಜೊತೆ ಯಾವ ರೀತಿ ಜಗಳ ಆಡಿದ್ರೆ ಮತ್ತೆ ಅವ್ರಿಗೆ ಯಾವ ರೀತಿ ಅಂತ ತೊಂದರೆ ಕೊಟ್ಟಿದ್ರೆ ಒಂಥರ ಅದೇನು ಬೇಕಂತ ಕೊಟ್ಟಿದ್ದಲ್ಲ, ಆ ರೀತಿ ಒಂದು ಟಾಂಟ್ ಕೊಡಕ್ಕೆ ಒಂದೊಂದು ರೀಸನ್ ಇರುತ್ತೆ, ಹಾಗಾಗಿ ಕೊಟ್ಟಿರ್ತಲ್ಲ. ಅದಕ್ಕೋಸ್ಕರ ನನ್ನಿಂದ ತಪ್ಪಾಗಿದೆ ಅನ್ನೋಕ್ಕೋಸ್ಕರ ಅವ್ರು ಅಶ್ವರ್ನ ಚಾಯ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಗಿಲ್ಲಿ ನಟರಂದು ವ್ಯಕ್ತಿತ್ವ ಹೇಗಿದೆ ಗೊತ್ತಾಗಿ ತೋರಿಸ್ತದೆ. ಯಾಕಂದ್ರೆ ಇಲ್ಲಿ ಒಂದು ಯಾವ ರೀತಿ ಅಂತ ಹೇಳ್ತಾರಲ್ಲ, ಇದರಲ್ಲಿ ಒಟ್ಟಾಗಿ ಒಂದಾಗಬೇಕಂತ ಒಂದು ರೀತಿ ಒಂದು ಚಟುವಟಿಕೆ ಕೊಟ್ಟಿರಲ್ಲ, ಆ ಚಟುವಟಿಕೆಗಳಲ್ಲಿ ಗಿಲ್ಲಿ ನಟ ಅವ್ರು ಹೇಳ್ತಾರೆ ಏನಂದ್ರೆ ಅಶ್ವಿನ್ ಗೌಡ ಅವ್ರಿಗೆ, ನಾನು ಕೆಲವು ಟೈಮಲ್ಲಿ ನಿಮ್ಗೆ ಆ ರೀತಿ ಮಾತಾಡ್ಬೋದು, ಯಾವ ರೀತಿ ಅಂದ್ರೆ ಹೇಳಿದಾರೆ ಅವರು ಒಂಥರ ಚಟುವಟಿಕೆಗಳು ಹೇಳ್ತಾರಲ್ಲ, ಅಂದ್ರೆ ಹೋಗಿ ನೀನು ಹೋಗಮ್ಮ ಬಾರಮ್ಮ ಅಂತಂದ ಒಂಥರ ಬೇರೆ ರೀತಿ ಮಾತಾಡ್ತಾರಲ್ಲ, ಅದನ್ನು ಮಾಡಬಾರ್ದಿತ್ತು. ಆದ್ರೂ ಕೂಡ ನಿಮ್ಮ ವಯಸ್ಸಲ್ಲಿ ನೀವು ದೊಡ್ಡವರು, ಆದ್ರೂ ಕೂಡ ಈ ತರ ಅನ್ಬಾರ್ದಿತ್ತು ಅನ್ನೋದಕ್ಕೋಸ್ಕರ ಅವ್ನು ಕ್ಷಮೆ ಕೇಳ್ತಾರೆ ಅಂತ ಈ ಪ್ರೋಮೋದಲ್ಲಿ ಹೈಲೈಟ್ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ಬಂದವರಲ್ಲಿ ಅಶ್ವಿನ್ ಗೌಡ ಅವರು ಕೂಡ ಹೇಳಿದ್ದಾರೆ ಏನಂದ್ರೆ, ಈ ರೀತಿ ಮಾತಾಡ್ಗಳು ನಂಗೇನು ಇದಾಗಿಲ್ಲ, ಆದ್ರೂ ಕೂಡ ಕೆಲವು ಟೈಮಲ್ಲಿ ನಿನ್ನಿಂದ ನೋಡಿ ಕಲ್ತಿದ್ದೀನಿ ಅಂತ ಅಶ್ವಿನ್ ಗೌಡ ಅವ್ರು ಹೇಳ್ತಾರೆ ಅಂತ ಹೇಳ್ಬೋದು. ಬಂದು ಅಶ್ವಿನ್ ಗೌಡ ಅವ್ರು ಹೇಳ್ತಾರೆ ಅಂದ್ರೆ ನಿನ್ನಿಂದ ನೋಡಿ ಕಲ್ತಿದ್ದೀನಿ ಅಂತ ಸುಮಾರು ಅಂತ ಹೇಳಿದಾರಲ್ಲ, ಆದ್ರೂ ಕೂಡ ಯಾವ ರೀತಿ ಒಂದು ಟಾಂಟ್ ಕೊಡ್ತಾರೆ ಅಂತ ಹೇಳಿದ್ರೆ, ನಿನ್ನಿಂದನೂ ಸ್ವಲ್ಪ ಈ ಅಂದ್ರೆ ಯಾವ ರೀತಿ ಅಂದ್ರೆ ಲೈಫ್ನ ಈ ರೀತಿನೂ ಎಂಜಾಯ್ಮೆಂಟ್ ಮಾಡ್ಬೋದು ಅಥವಾ ಈ ರೀತಿನ ಲೈಟ್ ಆಗಿ ತಗೋಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಹೇಳ್ಬೇಕಂದ್ರೆ ಗಿಲ್ಲಿ ಅವರು ಒಂಥರ ಕಾಮಿಡಿ ಮಾಡ್ಕೊಂಡು ಒಂಥರ ಫನ್ ರೀತಿನೇ ಇದಾರಲ್ಲ, ಆದ್ರೂ ಈ ರೀತಿ ಇರೋದೇನೋ ಚೆನ್ನಾಗಿ ಅನಿಸ್ತಿದೆ. ಯಾಕಂದ್ರೆ ಇವ್ರ ವ್ಯಕ್ತಿತ್ವ ಬಗ್ಗೆ ಸ್ವಲ್ಪ ಆತ ತಿಳ್ಕೊಂಡಿದ್ದಾರೆ ಅಂತ ಗೊತ್ತಿದೆ. ಅದರಲ್ಲಿ ಬಂದ್ರೆ ಈ ವ್ಯಕ್ತಿತ್ವ ಆಟಗಳಲ್ಲಿ ಯಾರ್ಯಾರು ಸಮ್ ಟೈಮಲ್ಲಿ ಯಾವ ರೀತಿ ರೇಸ್ ಆಗ್ತದೆ ಅದ್ರ ಬಗ್ಗೆ ಎಲ್ಲ ಗೊತ್ತೇ ಇದೆ. ಅದರಲ್ಲಿ ಬಂದ ಸ್ಪರ್ಧಿಗಳಲ್ಲಿ ಕೆಲವು ಟೈಮಲ್ಲಿ ಅವ್ರವ್ರು ಚೆನ್ನಾಗಿರ್ತಾರೆ, ಲಾಸ್ಟ್ ಮೂಮೆಂಟ್ ಬಂದಾಗ ಅವ್ರ ಜೊತೆ ಜಗಳ ಆಗುತ್ತೆ, ಆದ್ರೂ ಕೂಡ ಲಾಸ್ಟ್ ಮೂಮೆಂಟ್ ಅವ್ರು ಒಂದಾಗ್ತಾರೆ ಅಂತ ಗೊತ್ತಾಗ್ತದೆ. ಒಟ್ಟಾರೆ ಬಿಗ್ ಬಾಸ್ ಅವ್ರು ಯಾವ ರೀತಿ ಅಂತಂದ್ರೆ ಯಾವ ಸ್ಪರ್ಧಿಗಳು ಇದ್ರೆ ಅವ್ರ ಮನಸ್ಸಿಗೆ ನೋವಾಗದ ರೀತಿ ಒಂಥರ ಬೇರೆ ರೀತಿನ ಲೆವೆಲ್ ತೊಗೊಂಡ್ರ ಅಂತ ಹೇಳ್ಬೋದು. ಅದರ ಬಂದವ್ರು ಈ ಪ್ರೋಮೋದಲ್ಲಿ ನಂಗೆ ಸಖತ್ ಇಷ್ಟ ಆಗಿದೆ ಗೊತ್ತಂದ್ರೆ, ಗಿಲ್ಲಿ ಅವ್ರು ಹೇಳ್ತಾರೆ ಅವ್ರಿಗೆ ಏನೋ ನನ್ನಿಂದ ಬೇಜಾರಾಗಿದೆ, ನಾನು ಈ ರೀತಿ ಕಾಡಿಸ್ಬಾರ್ದಿತ್ತು, ಈ ತರ ನಿಮ್ಗೆ ಈ ತರ ಹೇಳ್ಬಾರ್ದು, ನೋವಾಗೋ ರೀತಿ ಮಾತಾಡಬಾರ್ದಿತ್ತು, ಅದಕ್ಕೆ ನನಗೆ ಸಖತ್ ಬೇಜಾರಾಗ್ತಿದೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಕ್ಷಮೆ ಕೇಳ್ತಂತ ಒಂದು ಮಾತಾರಲ್ಲ, ಈ ಮಾತ್ರ ನಾವು ಒಂಥರ ತೂಕ ಐತೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಪ್ರೋಮೋದಲ್ಲಿ ಮಾತ್ರ ಅಶ್ವಿನ್ ಮತ್ತೆ ಗಿಲ್ಲಿ ಅವರು ಒಂದಾಗಿದ್ದಾರೆ ಅಂತಂದು ಫುಲ್ ಹೈಲೈಟ್ ಮಾಡ್ಯಾರ ಅಂತ ಹೇಳ್ಬೋದು. ಯಾಕಂದ್ರೆ ಫಿನಲ್ ಹತ್ರ ಬಂದಾಗ ಇವರು ಯಾವ ರೀತಿ ಇದಾರೆ ಅಂತ ಗೊತ್ತಿದೆ. ಅದರಲ್ಲಿ ಅಶ್ವಿನ್ ಗೌಡ ಅವ್ರು ಈ ರೀತಿ ಮಾತಾಡಿದ್ರೆ ಸರಿನಾ, ಮತ್ತು ಅವ್ರು ಇಷ್ಟು ದಿನ ಇದ್ದಿದ್ದು ಈ ವಾರ ಇದ್ದಿದ್ದು ಅದ್ರ ಬಗ್ಗೆ ಫೇಕಾ, ಅದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲೈವ್ ಬಗ್ಗೆ ಮತ್ತೆ ಎರಡನೇ ಪ್ರೋಮೋ ಬಗ್ಗೆ.